75ನೇ ಸ್ವಾತಂತ್ರ್ಯ ಮಹೋತ್ಸವದ ಹಿನ್ನೆಲೆಯಲ್ಲಿ ಮನೆ ಮನೆ ಮೇಲೆ ಧ್ವಜ ಹಾರಿಸುವಂತಹ ವಿಚಾರ ಅಂದ್ರೆ ಹರ್ ಘರ್ ಕಾ ತಿರಂಗ್ ಏನಿದೆ ಧ್ವಜ ಹಾರಿಸುವ ನಿಟ್ಟಿನಲ್ಲಿ ಇದೀಗ ಹರ್ ಘರ್ ತಿರಂಗ ಅಭಿಯಾನವನ್ನ ಕೇಂದ್ರ ಘೋಷಣೆ ಮಾಡಿದೆ. ಆದ್ರೆ ಮೋದಿಗೆ ಈ ಪ್ಲಾನ್ ಕೊಟ್ಟಿದ್ದೆ ನಮ್ಮ ಕನ್ನಡಿಗ ಭವಾನಿ ನಗರದ ನಿವಾಸಿ ದೀಪಕ್ ಬೋಚಗೇರಿ. ಕಳೆದ 7 ತಿಂಗಳ ಹಿಂದೆ ಹರ್ ಘರ್ ತಿರಂಗ ಅಭಿಯಾನ ನಡೆಸುವಂತೆ ಕೇಂದ್ರಕ್ಕೆ ಸಲಹೆ ಕೊಟ್ಟಿದ್ರು ಅನ್ನೋ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಪ್ರಧಾನಿ ಮಂತ್ರಿಗಳ ಕಚೇರಿಗೆ ಅಧಿಕೃತವಾಗಿ ಕಳೆದ ಜನವರಿ 26 ಅವತ್ತು ವಿವರವಾದ ಸ್ಲೋಗನ್ಗಳ ಜೊತೆ ಹರ್ ಘರ್ ತಿರಂಗ ದೇಶದ ಮೇಲೆ ಮೊದಲಿಂದಲೂ ಅಂದ್ರೆ ಈ ಒಂದು ಅಭಿಯಾನವನ್ನು ನಡೆಸುವಂತೆ ಸಲಹೆ ಕೊಟ್ಟಿದ್ರು. ವೃತ್ತಿಯಲ್ಲಿ ಅವರು ರಿಯಲ್ ಎಸ್ಟೇಟ್ ಉದ್ಯಮಿ. ದೀಪಕ್ ದೇಶದ ಮೇಲೆ ಮೊದಲಿಂದಲೂ ಕೂಡ ಅಪಾರವಾದ ಪ್ರೀತಿಯನ್ನ ಹೊಂದಿದ್ರು. ಪ್ರತಿ ಆಗಸ್ಟ್ 15ರಂದು ಹಬ್ಬದ ರೀತಿ ಸಂಭ್ರಮಿಸ್ತಾ ಇದ್ದ ದೀಪಕ್ ತಮ್ಮ ಮನೆ ಮೇಲೆ ಧ್ವಜ ಕೂಡ ಹಾರಿಸ್ತಾ ಇದ್ರು. ಈಗ ಇದೇ ಐಡಿಯಾವನ್ನ ಮೋದಿ ಅವರಿಗೆ ಕೊಟ್ಟಿದ್ದಾರೆ, ಅದು ಸಕ್ಸಸ್ ಕೂಡ ಆಗಿದೆ. ಇದು ಜನವರಿ 28, 2022ದಂದು ನಾನು ಪ್ರಧಾನಮಂತ್ರಿಜಿಯವರು ಮೈ ಗೌ ಐಡಿಯಾ ಬಾಕ್ಸ್ದಲ್ಲಿ ಇದೊಂದು ಸಜೆಷನ್ ಹಾಕಿದೆ ಸರ್. ಯಾಕಂದರೆ ಪ್ರತಿಯೊಂದು ಮನೆ ಮೇಲೆ ಧ್ವಜಾರೋಹಣ ಆಗಬೇಕು, ಮತ್ತು ಇದು ಬರುವುದಂಥ 75th ಆಜಾದಿ ಕಾ ಅಮೃತ್ ಮಹೋತ್ಸವದಂದು ಇದು ಇಂಪ್ಲಿಮೆಂಟ್ ಆಗಬೇಕು. ಘರ್ ಘರ್ ತಿರಂಗ ಹರ್ ಘರ್ ತಿರಂಗ ಅಂಥೇಳಿ ಸ್ಲೋಗನು ಸಹ ನಾನು 28 ಜನವರಿಗೆ ನಂದು ಒಂದು ವಿಚಾರ ನಾನು ಪ್ರಧಾನಮಂತ್ರಿಜಿಯವರಿಗೆ ಇದು ಒಂದು ಮೇಲ್ ಮಾಡಿದೆ, ನಾನು ಅವರು ಮೈ ಗೌ ಐಡಿಯಾ ಬಾಕ್ಸ್ದಲ್ಲಿ ಅದು ಕಳಿಸಿದ ನಂತರ ಆಮೇಲೆ ಇದು ಮೊನ್ನೆ 1 ತಿಂಗಳ ಹಿಂದೆ ಸಂವೇರ್ 15-20 ಡೇಸ್ ಬ್ಯಾಕ್ ಈ ವಿಷಯ ನಾನು ಪೇಪರ್ದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾನೇನು ಮಾಡಿದೆ, ಇದು ವಿಷಯ ನಾನು ನನ್ನ ಪರ್ಸನಲ್ ಮೇಲ್ ಬಾಕ್ಸ್ದಿಂದ ನಾನು ಪ್ರಧಾನಮಂತ್ರಿಜಿಯವರಿಗೆ ನಾನು ಧನ್ಯವಾದನ ಹೇಳಿದೆ, ಟ್ವಿಟರ್ ಮಾಡಿ ಧನ್ಯವಾದ ಹೇಳಿದೆ. ಅಲ್ಲಿ ಆದ ನಂತರ ನಾನು ಅಲ್ಲಿಂದ ರಿಪ್ಲೈ ಬಂತು, ಯುವರ್ ಸಜೆಷನ್ ಹ್ಯಾಸ್ ಬಿನ್ ವೆಲ್ಕಮ್ ಆ್ಯಂಡ್ ಈ ಥರ ಮತ್ತು ಬೇರೆ ಯಾವುದಿರ್ತದೆ ಇಫ್ ಯು ಹ್ಯಾವ್ ಎನಿ ಅದರ್ ಸಜೆಷನ್ ಯು ಕ್ಯಾನ್ ಸೆಂಡ್ ಅಂಥೇಳಿ ಮತ್ತು ನಂಗೆ ರಿಪ್ಲೈ ಬಂತು. ಆ ರಿಪ್ಲೈ ಬಂದ ನಂತರ ನನಗೇನು ಅನಿಸ್ತು, ಒಳ್ಳೆ ಆಗಿದೆ, ಡಿಸಿಷನ್ ಆಯಿತಾ ಅಂಥೇಳಿ ನಾನು ಅಲ್ಲಿ ನಾನು ತುಂಬ ಸಂತೋಷಪಟ್ಟೆ. ನಮ್ಮ ಹೆಮ್ಮೆ ಏನೇ ಒಳ್ಳೆ ಘಟನೆಗಳಾದಾಗಲೂ ಕರ್ನಾಟಕದ ಒಂದು ಲಿಂಕ್ ಇರುತ್ತೆ ಅನ್ನುವಂಥದ್ದು ಪಬ್ಲಿಕ್ ಟಿವಿ ಚಿಕ್ಕ ಪುಟ್ಟ ವಿಚಾರಗಳಲ್ಲೂ ನೋಡ್ತಾ ಇದ್ವಿ. ಈಗ ನೋಡಿ ಇದರಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದೆ.